ದುರ್ಯೋಧನ ಭೀಮನ ಕೈಗಳನ್ನು ಕಟ್ಟಿ ವಿಷ ಸರ್ಪಗಳಿರುವ ಹೊಂಡಕ್ಕೆ ಎಸೆಯುತ್ತಾನೆ. ಭೀಮನ ಮೈಯನ್ನು ಆ ಹೊಂಡದಲ್ಲಿರುವ ಸರ್ಪಗಳೆಲ್ಲ ಕಚ್ಚುತ್ತಿದ್ದವು. ಭೀಮನ ಮೈ ತುಂಬಾ ದುರ್ಯೋಧನ ಕೊಟ್ಟಿರುವ ವಿಷ ಹಾಗೂ ವಿಷ ಸರ್ಪಗಳ ವಿಷದಿಂದ ತುಂಬಿತ್ತು. ಇನ್ನು ಕೆಲವು ನಿಮಿಷಗಳಲ್ಲಿ ಭೀಮನು ಮರಣಿಸಬೇಕು. ಆಗ ಹಠಾತ್ತನೆ ಭೀಮನು ಕಣ್ಬಿಡುತ್ತಾನೆ. ಅವನ ಕೈಗೆ ಕಟ್ಟಿರುವ ದಾರವನ್ನು ಒಂದೇ ಎಳೆತಕ್ಕೆ ಕಿತ್ತೆಸೆಯುತ್ತಾನೆ. ಅವನ ಸುತ್ತುಮುಟ್ಟಿರುವ ವಿಷ ಸರ್ಪಗಳನ್ನೆಲ್ಲ ಎರಡೆರಡು ತುಂಡಾಗಿಸುತ್ತಿದ್ದಾನೆ. ಅದನ್ನು ಗಮನಿಸಿದ ಸರ್ಪಗಳೆಲ್ಲ ಭಯದಿಂದ ಭೀಮನಿಂದ ದೂರ ಓಡುತ್ತಿದ್ದವು. ಆ ಹಾವುಗಳನ್ನು ಹಿಂಬಾಲಿಸಿದ ಭೀಮನಿಗೆ ಒಂದು ಬಾಗಿಲು ಕಾಣಿಸುತ್ತದೆ. ಅದರೊಳಗೆ ಹೋಗಿ ನೋಡಿದಾಗ ಒಂದು ಅದ್ಭುತವಾದ ಸುಂದರವಾದ ಲೋಕವಿತ್ತು. ಅದೇ ನಾಗಲೋಕ. ಅದರೊಳಗೆ ವಾಸುಕಿ ಎಂಬ ಹೆಸರಿನ ಸರ್ಪಗಳ ರಾಜ ಕಾಣಿಸುತ್ತಾನೆ. ವಾಸುಕಿಗೆ ಭೀಮನನ್ನು ನೋಡಿದೊಡನೆ ನಡೆದದ್ದೆಲ್ಲ ಅರ್ಥವಾಯಿತು. ಯಾರೋ ನಿನ್ನನ್ನು ವಿಷ ಕೊಟ್ಟು ಕೊಲ್ಲಬೇಕೆಂದುಕೊಂಡರು. ಆದರೆ ಈ ವಿಷ ಸರ್ಪಗಳು ನಿನ್ನನ್ನು ಕಚ್ಚಿದ್ದರಿಂದ ಅವು ನಿನ್ನ ದೇಹದಲ್ಲಿರುವ ವಿಷವನ್ನೆಲ್ಲ ಹೀರಿಕೊಂಡಿದೆ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಎನ್ನುತ್ತಾರೆ ಅಲ್ಲವೇ? ಹಾಗೆಯೇ ವಿಷಕ್ಕೆ ವಿಷವೇ ಪರಿಹಾರವಾಯಿತು. ಅದರಿಂದಲೇ ನೀನಿನ್ನೂ ಬದುಕಿರುವೆ. ಇಷ್ಟಕ್ಕೂ ಯಾರು ನೀನು ಎಂದು ವಾಸುಕಿ ಭೀಮನನ್ನು ಪ್ರಶ್ನಿಸಿದಳು. ನಾನು ಪಾಂಡುರಾಜ ಹಾಗೂ ಕುಂತಿಯ ಮಗನಾದ ಭೀಮ ಎನ್ನುತ್ತಾನೆ. ವಾಸುಕಿಯು, ನೀನು ನಮ್ಮ ಕುಂತಿ ಕುಮಾರನೇ? ಹಾಗಿದ್ದರೆ ನಾನು ನಿನಗೆ ಸಂಬಂಧದಲ್ಲಿ ತಾತನಾಗುತ್ತೇನೆ. ಸರಿ, ಹಾಗಾದರೆ ಈ ಅಮೃತವನ್ನು ಸೇವಿಸು. ನೀನು ಅಪಾರ ಶಕ್ತಿವಂತನಾಗುತ್ತೀಯ ಎಂದು ಅಮೃತದ ಬಟ್ಟಲನ್ನು ಭೀಮನಿಗೆ ನೀಡುತ್ತಾನೆ. ಆ ಅಮೃತವನ್ನು ಸೇವಿಸಿದ ಭೀಮನಿಗೆ ಒಂದೇ ಕ್ಷಣದಲ್ಲಿ 10,000 ಆನೆಗಳ ಬಲ ಬರುತ್ತದೆ. ಇನ್ನು ನೀನು ನಿಮ್ಮ ಲೋಕಕ್ಕೆ ಹೋಗು ಎಂದು ಭೀಮನನ್ನು ವಾಸುಕಿ ಕಳಿಸಿಕೊಟ್ಟನು. ಇನ್ನು ಅಷ್ಟರಲ್ಲಿ ಕುದುರೆ ಓಟದ ಪಂದ್ಯ ಕೊನೆಗೊಂಡಿರುತ್ತದೆ. ಪಂದ್ಯದಲ್ಲಿ ಅರ್ಜುನನು ಜಯಗಳಿಸುತ್ತಾನೆ. ಎಲ್ಲರೂ ಸಂತೋಷದಿಂದ ಅರ್ಜುನನನ್ನು ಅಭಿನಂದಿಸುತ್ತಿರಬೇಕಾದರೆ ಆ ಗುಂಪಿನಲ್ಲಿ ಭೀಮನು ಇಲ್ಲದ್ದನ್ನು ಗಮನಿಸಿದ ಅರ್ಜುನ ಸುತ್ತಲೂ ನೋಡುತ್ತಾನೆ. ಆದರೆ ಎಲ್ಲೂ ಭೀಮನ ಸುಳಿವೇ ಇರುವುದಿಲ್ಲ. ಗಾಬರಿಗೊಂಡು ಭೀಮನನ್ನು ಹುಡುಕುತ್ತಾ ಹಿಂದಕ್ಕೆ ಬರುತ್ತಿದ್ದ ಅರ್ಜುನನಿಗೆ ದುರ್ಯೋಧನ ಹಾಗೂ ಶಕುನಿಯು ಮುಂದಾಗುತ್ತಾರೆ. ದುರ್ಯೋಧನ, ನಮ್ಮ ಭೀಮನನ್ನು ನೀನು ನೋಡಿದೆಯಾ ಎಂದು ಅರ್ಜುನ ಕೇಳುತ್ತಾನೆ. ನಾನು ಮುಂಜಾನೆಯಿಂದ ಭೀಮನನ್ನು ನೋಡಿಲ್ಲ ಎಂದು ದುರ್ಯೋಧನ ಉತ್ತರಿಸುತ್ತಾನೆ. ಆದರೆ ದುರ್ಯೋಧನನ ಮುಖದಲ್ಲಿದ್ದ ಕಳವಳ ಹಾಗೂ ಶಕುನಿಯ ಕಳ್ಳ ನೋಟಗಳನ್ನು ಗಮನಿಸಿದ ಅರ್ಜುನನಿಗೆ ಅನುಮಾನ ಬಂದು ಸರಿ ಎಂದು ಹೇಳಿ ಭೀಮನನ್ನು ಹುಡುಕುತ್ತಾ ಬರಬೇಕಾದರೆ ಭೀಮನ ರಥವು ಅರ್ಜುನನ ಕಣ್ಣಿಗೆ ಬೀಳುತ್ತದೆ. ಆ ಜಾಗದಲ್ಲಿ ಭೀಮನನ್ನು ಎಳೆದುಕೊಂಡು ಹೋಗಿರುವ ಗುರುತುಗಳು ಕಾಣಿಸುತ್ತವೆ. ಅದನ್ನು ಹಿಂಬಾಲಿಸಿದಾಗ ಆ ಗುರುತುಗಳು ಒಂದು ಹೊಂಡದ ಬಳಿ ಕೊನೆಯಾಗಿರುತ್ತದೆ. ಇನ್ನು ವಿಷಯ ಅರ್ಥವಾದ ಅರ್ಜುನ ಹೊಂಡದ ಬಳಿ ಕಣ್ಣೀರಿಡುತ್ತಾ ಕುಳಿತಿರಬೇಕಾದರೆ ಹೊಂಡದಿಂದ ಭೀಮನು ಹೊರಬರುತ್ತಾನೆ. ಇನ್ನು ಅರ್ಜುನನು ಸಂತೋಷದಿಂದ ಭೀಮನನ್ನು ತಬ್ಬಿಕೊಂಡು ಏನಾಯಿತೆಂದು ಕೇಳಿದಾಗ ಭೀಮನು ವಿಷಯವನ್ನೆಲ್ಲ ವಿವರಿಸುತ್ತಾ ನಾನೀಗಲೇ ಈ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತೇನೆ ಎನ್ನುತ್ತಾನೆ. ಆಗ ಅರ್ಜುನನು, ನಿಲ್ಲು ಭೀಮ, ಅವಸರ ಪಡಬೇಡ. ನಮಗೆ ನಿಜ ಗೊತ್ತಾಯಿತೆಂದು ದುರ್ಯೋಧನನಿಗೆ ತಿಳಿದರೆ ಅವನಿನ್ನು ಬೇರೆ ರೀತಿಯಲ್ಲಿ ಸಂಚನ್ನು ರೂಪಿಸುತ್ತಾನೆ. ಅದನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ. ಈಗ ನಮಗೆ ದುರ್ಯೋಧನನ ನಿಜ ಬಣ್ಣ ಏನೆಂದು ಗೊತ್ತಾಯಿತಲ್ಲವೇ? ಇನ್ನು ನಾವು ದುರ್ಯೋಧನನ ಹಾಗೆಯೇ ಒಳ್ಳೆಯವನ ರೀತಿಯಲ್ಲಿ ನಟಿಸುತ್ತಾ ಅವನ ಸಂಚಿಗೆ ಪ್ರತಿ ಸಂಚನ್ನು ರೂಪಿಸೋಣ ಎಂದನು ಅರ್ಜುನ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ ದುರ್ಯೋಧನನು ಪಾಂಡವರನ್ನು ಕೊಲ್ಲಬೇಕು ಎಂದಾಗ ಶಕುನಿಯು ಪಾಂಡವರಲ್ಲಿ ಭೀಮನನ್ನೇ ಆಯ್ಕೆ ಮಾಡುತ್ತಾನೆ. ಕಾರಣ, ಪಾಂಡವರಲ್ಲಿ ಭೀಮನೇ ಅತಿ ಬಲವಂತ. ದುರ್ಯೋಧನ ಕೊಡುವ ವಿಷವನ್ನು ತಡೆದುಕೊಳ್ಳುವ ಶಕ್ತಿ ಕೇವಲ ಭೀಮನಿಗೆ ಮಾತ್ರ ಇದೆ ಎಂದು ಅರಿತ ಶಕುನಿಯು ದುರ್ಯೋಧನನಿಗೆ ಭೀಮನನ್ನು ಕೊಲ್ಲುವಂತೆ ಸಲಹೆ ನೀಡುತ್ತಾನೆ. ಯಾಕೆಂದರೆ ಇದುವರೆಗೂ ಕೌರವರಿಗೂ ಮತ್ತು ಪಾಂಡವರಿಗೂ ಯಾವುದೇ ಯುದ್ಧ ನಡೆದಿಲ್ಲ. ಇನ್ನು ಭೀಮನಿಗೆ ವಿಷ ಕೊಟ್ಟಿರುವ ವಿಷಯ ತಿಳಿದರೆ ಇನ್ನು ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆದು ಕೌರವರು ಸಾಯುತ್ತಾರೆಂದು ಶಕುನಿಯ ಉದ್ದೇಶ. ಆದರೆ ಅರ್ಜುನನಿಂದ ಅದು ನಡೆಯದಂತಾಯಿತು. ಇನ್ನು ಅರಮನೆಗೆ ಬಂದ ಭೀಮನು ಎಲ್ಲರಿಗೂ ತನಗೆ 10,000 ಆನೆಗಳ ಬಲ ಬಂದಿತೆಂದು ಎಲ್ಲರ ಬಳಿಯೂ ಹೇಳತೊಡಗಿದ. ಆ ವಿಷಯ ಕೇಳಿ ಎಲ್ಲರೂ ಸಂತೋಷಿಸುತ್ತಾರೆ. ಆದರೆ ಒಬ್ಬಾಕೆಯನ್ನು ಹೊರತುಪಡಿಸಿ. ಆಕೆ ಬೇರ್ಯಾರೂ ಅಲ್ಲ, ಗಾಂಧಾರಿ. ಗಾಂಧಾರಿಗೆ ತಿಳಿದಿರುತ್ತದೆ ಮುಂದೊಂದು ದಿನ ಕೌರವರು ಮತ್ತು ಪಾಂಡವರಿಗೆ ಯುದ್ಧ ಸಂಭವಿಸುತ್ತದೆಂದು. ಭೀಮನಿಗೆ ಸಿಕ್ಕ 10,000 ಆನೆಗಳ ಬಲದಿಂದಾಗಿ ಅವನು ಒಂದೊಂದು ಬುದ್ಧಿಗೆ ನನ್ನ ಒಬ್ಬೊಬ್ಬ ಮಗನನ್ನು ಕೊಲ್ಲಬಲ್ಲನು. ನಾನು ನನ್ನ ಒಬ್ಬ ಮಗನನ್ನಾದರೂ ಕಾಪಾಡಿಕೊಳ್ಳಬೇಕು ಎಂದುಕೊಂಡು ದುರ್ಯೋಧನನನ್ನು ಕರೆದು, ದುರ್ಯೋಧನ, ನಾನು ಒಂದು ವ್ರತವನ್ನು ಮಾಡುತ್ತೇನೆ. ನಾನು ನಿನ್ನನ್ನು ವ್ರತದ ಕೊನೆಯಲ್ಲಿ ಕರೆಯುತ್ತೇನೆ. ಆಗ ನೀನು ನಿನ್ನ ಮೈ ಮೇಲೆ ನೂಲಿನಷ್ಟು ವಸ್ತ್ರವಿಲ್ಲದೆ ನನ್ನ ಬಳಿ ಬರಬೇಕು. ಆಗ ನಾನು ನಿನ್ನ ಮೈಯನ್ನೆಲ್ಲ ನಾನು ನನ್ನ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು
ಬಂದಿರುತ್ತದೆ. ನಾನು ಆ ಕಣ್ಣುಗಳಿಂದ ನಿನ್ನ ದೇಹವನ್ನು ನೋಡಿದಾಗ ನಿನ್ನ ದೇಹವೆಲ್ಲ ವಜ್ರಾಯುಧದಂತಾಗುತ್ತದೆ. ಆಗ ನಿನಗೆ ಯಾರಿಂದಲೂ ಸಾವಿರುವುದಿಲ್ಲ ಎನ್ನುತ್ತಾಳೆ. ವ್ರತ ಶುರುವಾಯಿತು. 3 ದಿನಗಳ ಬಳಿಕ ಮಧ್ಯರಾತ್ರಿಯಲ್ಲಿ ಗಾಂಧಾರಿಯು ತನ್ನ ದಾಸಿಗೆ ದುರ್ಯೋಧನನನ್ನು ಕರೆತರುವಂತೆ ಹೇಳುತ್ತಾಳೆ. ದಾಸಿಯು ದುರ್ಯೋಧನನಿಗೆ ವಿಷಯವನ್ನು ಹೇಳಿದ ಕೂಡಲೇ ತಾಯಿಯ ಮಾತಿನ ಪ್ರಕಾರ ದುರ್ಯೋಧನನು ನಗ್ನವಾಗಿ ಬರಬೇಕಾದರೆ ಎದುರಿಗೆ ಜೋರಾಗಿ ನಗುತ್ತಾ ಶ್ರೀಕೃಷ್ಣನು ಎದುರಾಗುತ್ತಾನೆ. ಪ್ರಪಂಚದಲ್ಲಿ ಇಷ್ಟು ಜನರು ಈತನೇ ನನಗೆ ಎದುರಾಗಬೇಕೇ ಎಂದುಕೊಂಡು ಯಾಕೆ ನಗುತ್ತಿರುವೆ ಕೃಷ್ಣ ಎನ್ನುತ್ತಾನೆ ದುರ್ಯೋಧನ. ನಗದೆ ಇನ್ನೇನು ಮಾಡಬೇಕು, ನಿನ್ನನ್ನು ಈ ರೀತಿ ನೋಡಿ ಈ ವೇಷದಲ್ಲಿ ಎಲ್ಲಿಗೆ ಹೊರಟಿರುವೆ ಎಂದು ಕೃಷ್ಣನು ದುರ್ಯೋಧನನನ್ನು ಕೇಳಿದಾಗ ನನ್ನ ತಾಯಿಯ ಬಳಿ ಎನ್ನುತ್ತಾನೆ ದುರ್ಯೋಧನ. ಛೀ ದುರ್ಯೋಧನ, ನಿನ್ನ ಸಂಸ್ಕಾರ ಏನಾಯಿತು? ನೀನೀಗ ಬಾಲಕನಲ್ಲ, ಯುವಕ. ಆಕೆಯು ನಿನಗೆ ತಾಯಿಯಾಗಿದ್ದರೂ ಸಹ ಒಂದು ಸ್ತ್ರೀ. ಒಂದು ಹೆಣ್ಣಿನ ಮುಂದೆ ಈ ರೀತಿ ನಗ್ನವಾಗಿ ಹೋಗುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿಮ್ಮ ಕುರುವಂಶದ ಮರ್ಯಾದೆಗೆ ನೀನೇ ಧಕ್ಕೆ ತರುವಂತಿದೆ. ಯಾರಾದರೂ ನಿನ್ನನ್ನು ಈ ರೀತಿ ನೋಡಿದರೆ ಏನು ಪರಿಸ್ಥಿತಿ ಎಂದು ಹೀಯಾಳಿಸುತ್ತಾನೆ. ಕೃಷ್ಣನ ಆ ಮಾತುಗಳಿಂದ ನಾಚಿಕೆ ಪಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಬಾಳೆ ಎಲೆಯನ್ನು ಸೊಂಟಕ್ಕೆ ಸುತ್ತಿಕೊಂಡು ತಾಯಿಯ ಬಳಿ ಹೋಗುತ್ತಾನೆ ದುರ್ಯೋಧನ. ಆಗ ಗಾಂಧಾರಿಯು ತನ್ನ ಕಣ್ಣಿನ ಬಟ್ಟೆಯನ್ನು ತೆಗೆದು ದುರ್ಯೋಧನನ ತಲೆಯಿಂದ ನಿಧಾನವಾಗಿ ಕೆಳಗೆ ನೋಡುತ್ತಾ ಬಂದಾಗ ಸೊಂಟಕ್ಕೆ ಸುತ್ತಿರುವ ಬಾಳೆ ಎಲೆ ಕಾಣಿಸುತ್ತದೆ. ಆಗ ಗಾಂಧಾರಿಯು ಕೋಪದಿಂದ, ದುರ್ಯೋಧನ, ನಾನು ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ವ್ರತವೆಲ್ಲ ಭಂಗ ಮಾಡಿದೆ ನೀನು ಎಂದು ಕಣ್ಣೀರಿಟ್ಟಾಗ ದುರ್ಯೋಧನ ನಡೆದದ್ದೆಲ್ಲ ಗಾಂಧಾರಿಗೆ ವಿವರಿಸುತ್ತಾನೆ. ಕೃಷ್ಣನ ಮಾತಿಗೆ ಮರುಳಾಗದೆ ಬಂದಿದ್ದರೆ ನೀನು ಚಿರಂಜೀವಿಯಾಗಿ ಬಾಳುತ್ತಿದ್ದೆ. ನೀನು ಏನಾದರೂ ಮಾಡು, ಆದರೆ ಸೊಂಟದ ಕೆಳಗೆ ಪೆಟ್ಟಾಗದಂತೆ ನೋಡಿಕೋ. ಕೇವಲ ಆ ಜಾಗದಲ್ಲಿ ಏಟು ಬಿದ್ದರೆ ಮಾತ್ರ ನಿನ್ನ ಪ್ರಾಣ ಹೋಗುತ್ತದೆ ಎಂದು ದುರ್ಯೋಧನನನ್ನು ಕಳಿಸಿಕೊಡುತ್ತಾಳೆ ಗಾಂಧಾರಿ. ಇನ್ನು ಕೌರವರು ಮತ್ತು ಪಾಂಡವರಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಭೀಷ್ಮನು ದ್ರೋಣಾಚಾರ್ಯರನ್ನು ಅರಮನೆಗೆ ಕರೆಸುತ್ತಾರೆ. ದ್ರೋಣಾಚಾರ್ಯರು ಮತ್ತು ಅವರ ಮಗ ಅಶ್ವತ್ಥಾಮ ಅರಮನೆಗೆ ಬರುತ್ತಾರೆ. ಆಗ ಭೀಷ್ಮನು ಕೌರವರೆಲ್ಲರನ್ನೂ ಕರೆಸಿ ದ್ರೋಣಾಚಾರ್ಯರಿಗೆ ಪರಿಚಯಿಸತೊಡಗಿದರು. ಆದರೆ ಅವರ ಮುಖದಲ್ಲಿನ ಗರ್ವ, ನಮಸ್ಕರಿಸುವ ಪದ್ಧತಿಯನ್ನು ಕಂಡು ಇವರಿಗ ನಾನು ವಿದ್ಯೆ ಕಲಿಸುವುದು ಎಂದು ಒಳಗೊಳಗೆ ಬೇಸರಗೊಳ್ಳುತ್ತಾರೆ ದ್ರೋಣಾಚಾರ್ಯರು. ಕೌರವರ ಸರದಿ ಮುಗಿದ ಬಳಿಕ ಭೀಷ್ಮನು ಪಾಂಡವರನ್ನು ಕರೆದು ಅವರನ್ನು ದ್ರೋಣಾಚಾರ್ಯರಿಗೆ ಪರಿಚಯಿಸುತ್ತಾರೆ. ಆಗ ಪಾಂಡವರೆಲ್ಲರೂ ದ್ರೋಣಾಚಾರ್ಯರ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾರೆ. ಪಾಂಡವರ ವಿನಯವನ್ನು ಕಂಡು ದ್ರೋಣಾಚಾರ್ಯರಿಗೆ ಶಿಷ್ಯರೆಂದರೆ ಈ ರೀತಿ ಇರಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಮಾರನೆಯ ದಿನ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರನ್ನು ಕರೆದು ಒಂದು ಮರವನ್ನು ತೋರಿಸಿ ಅದರ ಸುತ್ತೂ ನಿಲ್ಲುವಂತೆ ಹೇಳಿ ಅಶ್ವತ್ಥಾಮನನ್ನು ಕರೆದು ಎಲ್ಲರಿಗೂ ಬಿಲ್ಲು ಮತ್ತು ಬಾಣವನ್ನು ಕೊಡುವಂತೆ ಹೇಳಿದರು. ಅಶ್ವತ್ಥಾಮನು ಎಲ್ಲರಿಗೂ ಬಿಲ್ಲು ಬಾಣವನ್ನು ಕೊಟ್ಟ ಬಳಿಕ ಮರದ ಮೇಲಿರುವ ಪಕ್ಷಿಯ ಬೊಂಬೆಯನ್ನು ತೋರಿಸಿ ಎಲ್ಲರೂ ಆ ಪಕ್ಷಿಗೆ ಗುರಿಯಿಡಿ ಎನ್ನುತ್ತಾರೆ. ಆಗ ದುರ್ಯೋಧನನು ಬಾಣ ಬಿಡಲೇ ಗುರುವರ್ಯ ಎಂದು ಕೇಳಿದಾಗ ದ್ರೋಣಾಚಾರ್ಯರು ನಾನು ಹೇಳುವವರೆಗೂ ಹಾಗೇ ಇರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸುಮಾರು 4-5 ಗಂಟೆಗಳ ಬಳಿಕ ಬಂದು ನೋಡಿದಾಗ ಕೌರವರೆಲ್ಲರೂ ನಗುತ್ತಾ ಆಟವಾಡಿಕೊಂಡು ಕೆಲವರು ತಿಂಡಿಗಳನ್ನು ತಿನ್ನುತ್ತಾ ಕುಳಿತಿರುತ್ತಾರೆ. ದುರ್ಯೋಧನನು ಗಂಭೀರವಾಗಿ ಒಂದು ಕುರ್ಚಿಯ ಮೇಲೆ ಕುಳಿತಿರುತ್ತಾನೆ. ಭೀಮನು ಗಾಢ ನಿದ್ರೆಗೆ ಜಾರಿರುತ್ತಾನೆ. ಧರ್ಮರಾಜ ಮತ್ತು ನಕುಲ ಸಹದೇವರು ನೀರಸವಾಗಿ ಬಾಣವನ್ನು ಗುರಿಯಿಟ್ಟಿದ್ದರೂ ಸಹ ಅದು ಪಕ್ಷಿಯಿಂದ ಮರಕ್ಕೆ ಗುರಿಯಾಗಿರುತ್ತದೆ. ಆದರೆ ಅರ್ಜುನನು ಮಾತ್ರ ಆಗಿನಿಂದ ಈಗಿನವರೆಗೂ ಅಲುಗಾಡದೆ ನಿಂತಿರುತ್ತಾನೆ. ಆಗ ದ್ರೋಣಾಚಾರ್ಯರು ನಾನು ಹೇಳಿದ್ದೇನು, ನೀವು ಮಾಡುತ್ತಿರುವುದೇನು ಎಂದು ಜೋರಾಗಿ ಕೂಗಿ ಹೇಳಿದೊಡನೆ ಎಲ್ಲರೂ ಗಾಬರಿಗೊಂಡು ಮತ್ತೆ ಅವರವರ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಪುನಃ ಅವರವರ ಜಾಗಕ್ಕೆ ಬಂದು ನಿಲ್ಲುತ್ತಾರೆ. ಆಗ ದ್ರೋಣಾಚಾರ್ಯರು ನಿಮಗೇನು ಕಾಣಿಸುತ್ತಿದೆ ಎಂದು ಕೇಳಿದಾಗ ಎಲ್ಲರೂ ಪಕ್ಷಿ, ಬೊಂಬೆ, ಅದರ ಜೊತೆ ಮರ, ಎಲೆ, ಆಕಾಶ, ಹಣ್ಣುಗಳು ಈ ರೀತಿ ವಿಧ ವಿಧವಾದ ಸಮಾಧಾನಗಳನ್ನು ಹೇಳುತ್ತಾರೆ. ಆದರೆ ಅರ್ಜುನ ಮಾತ್ರ ನನಗೆ ಪಕ್ಷಿ ಬೊಂಬೆಯ ಕಣ್ಣುಗಳು ಮಾತ್ರ ಕಾಣಿಸುತ್ತಿದೆ ಗುರುವರ್ಯ ಎನ್ನುತ್ತಾನೆ. ಆಗ ದ್ರೋಣಾಚಾರ್ಯರು ಎಲ್ಲರಿಗೂ ಆಕಾಶ, ಬೊಂಬೆ, ಎಲೆ, ಹಣ್ಣು ಎಲ್ಲವೂ ಕಾಣಿಸುತ್ತಿದೆ, ಅವೆಲ್ಲ ನಿನಗೇಕೆ ಕಾಣಿಸುತ್ತಿಲ್ಲ ಎಂದು ಕೇಳಿದಾಗ ಅರ್ಜುನನು ನೀವು ನನಗೆ ಪಕ್ಷಿಗೆ ಗುರಿ ಇಡುವಂತೆ ಹೇಳಿದ್ದೀರಿ, ನಾನು ಪಕ್ಷಿಗೆ ಗುರಿ ಇಟ್ಟಿರುವೆ. ನಾನು ಯಾವುದಕ್ಕೆ ಗುರಿ ಇಡುತ್ತೇನೋ ಅದನ್ನು ಹೊರತುಪಡಿಸಿ ಸುತ್ತಲೂ ಏನಿದೆ ಎಂಬುದನ್ನು ನಾನು ನೋಡುವುದಿಲ್ಲ ಗುರುಗಳೇ ಎನ್ನುತ್ತಾನೆ. ಆಗ ದ್ರೋಣಾಚಾರ್ಯರು ನಸುನಕ್ಕು ಅರ್ಜುನ ಇನ್ನೇಕೆ ತಡ, ಬಿಡು ಬಾಣ ಎನ್ನುತ್ತಾರೆ. ಅರ್ಜುನ ಬಾಣವನ್ನು ಬಿಡುತ್ತಾನೆ. ಎಲ್ಲರೂ ಬಾಣ ಎಲ್ಲಿ ಹೋಯಿತೆಂದು ನೋಡಬೇಕಾದರೆ ಮರದ ಮೇಲೆ ಪಕ್ಷಿ ಇರುತ್ತದೆ, ಆದರೆ ಅದರ ತಲೆ ಇರುವುದಿಲ್ಲ. 1 ನಿಮಿಷದ ಬಳಿಕ ಆ ಪಕ್ಷಿ ಬೊಂಬೆಯು ಮರದಿಂದ ನೆಲಕ್ಕೆ ಬೀಳುತ್ತದೆ. ಆಗ ದ್ರೋಣಾಚಾರ್ಯರು ಇದು ಬಿಲ್ಲುಗಾರನಿಗೆ ಇರಬೇಕಾದ ಮೊದಲ ಅರ್ಹತೆ ಎಂದು
ಅರ್ಜುನನನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಂಡು ಮೇಲಕ್ಕೆತ್ತಿ, ಅರ್ಜುನ, ನಿನ್ನನ್ನು ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ ಎಂದು ಭಾಷೆಯನ್ನು ಕೊಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.